ನಮಸ್ಕಾರ ಎಲ್ಲ ನನ್ನ ರೈತ ಯುವ ಮಿತ್ರರಿಗೆ ಮತ್ತು ರೈತ ಬಾಂಧವರಿಗೆ. ನಾನು ಇವತ್ತು ಚೆನ್ನಂಜನೋಡಿ ಗ್ರಾಮದ ರುದ್ರೇಶ್ ಅವ್ರ ಜಮೀನಲ್ಲಿದ್ದೀನಿ. ಇವರು ಎಷ್ಟು ಬದನೆ ಹಾಕಿದ್ರಿ ರುದ್ರೇಶ್ ಅವರೇ? 1300 ಗಿಡ. 1300 ಗಿಡ ಬದನೆ ಹಾಕಿದ್ದಾರೆ. ಅತ್ಯುತ್ತಮವಾಗಿ ಬೆಳೆನ ಕಾಪಾಡಿಕೊಳ್ಳೋದ್ರ ಮುಖಾಂತರ ಈ ಕೀಟಗಳು ಮತ್ತು ಕಾಯಿ ಕೊರಕ ಮತ್ತು ಬೇರು ಕೊರಕಗಳ ಹಾವಳಿಯಲ್ಲೂ ಉತ್ತಮವಾಗಿ ಬದನೆ ಗಿಡವನ್ನು ಬೆಳೆದಿದ್ದಾರೆ. ಚೆನ್ನಾಗಿ ಇಳುವರಿ ಬಂದಿದೆ. ಈಗ 1500 ಗಿಡಕ್ಕೆ ಲಾಸ್ಟ್ ಎಷ್ಟು ಕೆಜಿ ಕೂದ್ರಿ ರುದ್ರೇಶ್ ಅವರೇ? ಫಸ್ಟ್ ಕೊಯ್ಲು 700 kg, ಎರಡನೇ ಕೊಯ್ಲು 800 kg, ಈಗ ಮೂರನೇ ಕೊಯ್ಲು ಎಷ್ಟು ಕೂದಿದ್ರಿ? 900 kg ಕೊಯ್ಲು. ನೋಡಿ ಯುವ ರೈತ ಮಿತ್ರರೇ, ಬದನೆ ಗಿಡದಲ್ಲಿ ನಾವು ಸಾಕಷ್ಟು ರೋಗಗಳು ಕಂಡು ಬರೋದು ಏನಪ್ಪ ಅಂತಂದ್ರೆ ಈ ಸುಳಿ ಕೊರಕ ಆಗಿರ್ಬೋದು ಅಥವಾ ಕಾಂಡ ಕೊರಕ ಆಗಿರ್ಬೋದು ಅಥವಾ ಬೇರು ಕೊರಕ ಆಗಿರ್ಬೋದು. ಇದರ ನಿಯಂತ್ರಣ ಮಾಡೋದು ಹೇಗಪ್ಪ, ಎಷ್ಟೇ ಔಷಧಿ ಹೊಡೆದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ಅದನ್ನು ಮೇನೇಜ್ಮೆಂಟ್ ಮಾಡೋದು ಹೇಗೆ ಅನ್ನೋದೇ ಒಂದು ಸಮಸ್ಯೆ ಆಗಿದೆ. ಹಾಗಾಗಿ ಸಮಗ್ರ ಕೀಟ ನಿರ್ವಹಣೆ ಮಾಡಿದಲ್ಲಿ ಅತ್ಯುತ್ತಮವಾಗಿ ಬದನೆ ಬೆಳೆನ ಬೆಳಿಬೋದು. ಕೇವಲ 1200 ಗಿಡಗಳನ್ನ ಹಾಕಿದ್ರು ಸಹ ರುದ್ರೇಶ್ ಅವರು ಅತ್ಯುತ್ತಮವಾಗಿ ಬೆಳೆ ಬಂದಿದೆ. ನೀವು ಇಲ್ಲೆಲ್ಲ ಬೆಳೆ ನೋಡ್ಬೋದು, ಅತ್ಯುತ್ತಮವಾಗಿ ಬೆಳೆ ಬಂದಿದೆ. ಯಾಕಪ್ಪ ಅಂತಂದರೆ ಅವರು ಏನೋ ಎಲ್ಲೋ ಶೀಟ್ಗಳನ್ನು, ಟ್ರ್ಯಾಪ್ ಶೀಟ್ಗಳನ್ನು ಮತ್ತು ಊಜಿ ಬಿಸ್ಕಟ್ಗಳನ್ನು ಹಾಕೋದ್ರ ಮುಖಾಂತರ ಮತ್ತು ತ್ವರಿತಗತಿಯಲ್ಲಿ ಔಷಧಿಗಳ ಸಿಂಪಡಣೆಯನ್ನು ಕರಾರುವಕ್ಕಾಗಿ ಸರಿಯಾದ ಸಮಯದಲ್ಲಿ ಮಾಡಿರುವುದರಿಂದ ಇವತ್ತು ಈ ಫಲಿತಾಂಶವನ್ನು ಪಡೆದಿದ್ದಾರೆ. ಯಾಕಂತಂದರೆ 1200 ಗಿಡಕ್ಕೆ 1000 kg ಬದನೆ ಕುಯ್ತಾ ಇದ್ದಾರೆ. ಅದು ಹುಡುಕಿಲ್ದೆ ಅಂತಂದರೆ ಇವತ್ತಿನ ರೇಟು, ಇವತ್ತು ಮಾರ್ಕೆಟಲ್ಲಿ 37-38 ರೂಪಾಯಿ ಬೆಳೆದ ರೇಟ್ ಇದೆ. ಹಾಗಾಗಿ ಅವರ ಯಾವ್ಯಾವ ನಿರ್ವಹಣೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಹೀಗೆ ಹೆಚ್ಚಿನ ಪರಿಚಯವಾಗಲು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಬೆಂಬಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ಧನ್ಯವಾದಗಳು.